ವೀರಕಪುತ್ರ ಶ್ರೀನಿವಾಸ್ ಮೂಲತಃ ಎಲ್ಲಿನವರು, ಯಾಕೆ ಅವರಿಗೆ ಪುಸ್ತಕದ ಮೇಲೆ ಅಪಾರವಾದಂಥ ಒಲವು ಶುರುವಾಯಿತು? ವೀರಕಪುತ್ರ ಶ್ರೀನಿವಾಸ ವೀರಕಪುತ್ರದವರು. ಅದು ನಮ್ಮೂರ ಹೆಸರು ಸರ್, ವೀರಕಪುತ್ರ ಗ್ರಾಮ ಅನ್ನೋಂಥದ್ದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕದಲ್ಲಿದ್ದಾರೆ. ಸುಮಾರು ಜನ ಅಂದ್ಕೋತಾರೆ ಏನು ಬಿರ್ದಿಟ್ಕೊಂಡು ಓಡಾಡ್ತಾ ಇದ್ದ ನೀವು, ಈ ಸಾಹಸಿಂಹ ವರನಟ ಹಂಗೆ ವೀರಕೇಸರಿ ಥರ. ಅದು ನಮ್ಮೂರ ಹೆಸರು, ನನ್ನ ಅಫಿಷಿಯಲ್ ನೇಮ್ ಅದು. ಈ ನಾಗ್ತಿಹಳ್ಳಿ ಚಂದ್ರಶೇಖರ್, ಬರ್ಗೋ ರಾಮಚಂದ್ರಪ್ಪ ಇದಾರೆ, ವಿಜಯ್ ಭರಮಸಾಗರ ಇದಾರೆ. ಹಾಗೆ ವೀರಕಪುತ್ರ ಶ್ರೀನಿವಾಸ ಹೆಮ್ಮೆ ಊರು. ಸೊ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿದೆ ಆ ಗ್ರಾಮ. ಆ ಊರಿಂದ ಬಂದಂಥವನು. ಬಾಲ್ಯದಿಂದ ಹೇಗೋ ಗೊತ್ತಿಲ್ಲ, ಒಂದು ಸಲ ಒಂದು ಪಾಠ, ಇದನ್ನು ಬೇಸಿಗೆ ರಜೆಯಲ್ಲಿ ನಾಗರಾಜ್ ಶಾಸ್ತ್ರಿಗಳಂತ ಒಬ್ಬ ಮಾಸ್ಟ್ರು, ಬೇಸಿಗೆ ರಜೆಯಲ್ಲಿ ಇದನ್ನು ಓದ್ಕೊ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಅಸೈನ್ಮೆಂಟ್ ಮಾಡಿಕೊಟ್ರು. ಅವರು ಹೇಳಿದ್ದು ಅದನ್ನು ಹಿಡಿದು ಹಿಂಗೆ ಕೊಟ್ಟಾಗ ಅದರಲ್ಲಿ ಯಾವುದೋ ಒಂದು ಪಾಠವನ್ನು ಬಾಯಿಪಾಠ ಮಾಡ್ಕೊಬನ್ನಿ ಅಥವಾ ಪದ್ಯವನ್ನು ಅನ್ನೋದಾಗಿತ್ತು. ಸೊ ನಾನೇನು ಮಾಡಿದೆ, ಪರಿವಿಡಿಯಿಂದ ಶುರು ಮಾಡಿಕೊಂಡು ಕೊನೆ ಪುಟ ಸಂಖ್ಯೆ 112 ತನಕ ಓದ್ಕೊಂಡು ಹೋಗಿದ್ದೆ. ಅಷ್ಟನ್ನು ಬಾಯಿಪಾಠ ಮಾಡಿದೆ. ಸೊ ಅದು ಅವರು ನಾನು ಹೇಳಕ್ಕೆ ಶುರು ಮಾಡಿದಾಗ ಪಾಠ 1 ಅಂತ ಶುರು ಮಾಡಿದ್ನಲ್ಲ, ಅಲ್ಲಿಂದ ಯಾಕೋ ಹೇಳ್ತೀನಿ ಅಂತ ತಲೆ ಮೇಲೆ ಒಂದ್ಬಿಟ್ರು. ನೀವು ಹೇಳಿದ್ರು ಸರ್ ಬಾಯಿಪಾಠ ಮಾಡಿ ಅಂತ. ನಾನು ಹೇಳಿದೆ ಇದು ಕಾಣು ಅಂತ. ನಾನೆಲ್ಲ ಮಾಡಿಬಿಟ್ಟೆ ಸರ್, ಹೇಳು ನೋಡೋಣ. ಇಲ್ಲಿ ಶುರುವಾಗಿ ಅಲ್ಲಿ ತನಕ ಹೇಳ್ತಾ ಹೋಗಿದ್ದೆ. ಆವಾಗ ಅವ್ರು ಊರವ್ರನ್ನೆಲ್ಲ ಕರೆದುಬಿಟ್ಟು, ಈ ಹುಡುಗ ಹಿಂಗೆ ಹೇಳ್ತಾನೆ ನೋಡಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಒಂದು 20-30 ಜನರ ಮಧ್ಯೆ ನನಗೆ ಹೇಳಿಸಿದ್ರು. ಅವಾಗ ನನಗೆ ಊರೆಲ್ಲ ಒಂದು ಗೌರವ, ರೆಕಗ್ನೈಸ್, ನಾರಾಯಣಮ್ಮನ ಮಗ ಚೆನ್ನಾಗಿ ಓದ್ತಾನೆ ಅಂತ. ಅದು ಟರ್ನಿಂಗ್ ಪಾಯಿಂಟು. ಓದಲಿಕ್ಕೆ ಬರೀಲಿಕ್ಕೆ ಸ್ಫೂರ್ತಿ, ಓದಿದವರು ಬರೆದ್ರೆ ಗೌರವ ಸಿಗುತ್ತೆ ಅಂತ ಗೊತ್ತಾಯ್ತು. ಅವಾಗ ಭಾಳ ಮುದ್ದಾಗಿ ನಂದು ಹಸ್ತಾಕ್ಷರ ಚೆನ್ನಾಗಿ ಬರೀತೆ, ನನ್ನ ಹ್ಯಾಂಡ್ ರೈಟಿಂಗು. ಅದಾದಮೇಲೆ ಓದೋದ್ರಲ್ಲಿ ಸ್ಕೂಲಲ್ಲಿ SLC ತನಕ ಕೂಡ ಫಸ್ಟ್ ಕ್ಲಾಸು, ಅಲ್ಲ ಲೈಫ್ ಪೂರ್ತಿ ಫಸ್ಟ್ ಕ್ಲಾಸೇ, ಬಟ್ ಕಾಲೇಜಿಗೆ ಫಸ್ಟ್ ಥರ ಬರ್ತಾಯಿದ್ದೆ ನಾನು. ಸೊ ಅಲ್ಲಿಂದ ಆಚೆಗೆ 8ನೇ ಕ್ಲಾಸಲ್ಲಿ ಈ ಪಕ್ಕದಲ್ಲಿ ಒಂದು ಲೈಬ್ರರಿ ಇತ್ತು. ಅಲ್ಲಿಗೆ ಹೋಗಿ ಆ ಕಾಲಕ್ಕೆ ಸಿನಿಮಾ ನಟರ ಪೋಸ್ಟ್ಗಳಿದ್ದಂತಹ ಕಾದಂಬರಿಗಳು ಬರ್ತಿದ್ವು. ರಾಗಮಂಜರಿ ಅಂತ ಹೇಳಿ ಎಂಥದ್ದು, ಒಂದು ಸುಮಾರು ಅದರಲ್ಲೆಲ್ಲನೂ ಸಿನಿಮಾದವ್ರದ್ದೇ ಫೋಟೋಗಳಿರ್ತದೆ. ಇದೇನೋ ಸಿನಿಮಾದವ್ರದ್ದೇನೋ ಅಂತ ತೆಗೆದ್ರೆ ಅದು ಕಾದಂಬರಿಗಳು, ಯಾವುದೋ ಕಥೆಗಳಿರ್ತಾ ಇದ್ವು. ಅಂತಹವು 8ರಿಂದ SLC ತನಕ ಒಂದು 200-300 ಓದ್ಬಿಟ್ಟಿರ್ತೇನೆ. ಓದಿ ಅದೇ ಅಭ್ಯಾಸ ಹಾಕಿ ಹಾಗೆ ಆ ಓದಿನ ಜೊತೆ ಬಂದ್ಬಿಟ್ವಿ ಸರ್ ಇಲ್ಲಿ ತನಕ. ಸೊ ಆ ಜರ್ನಿ ಪುಸ್ತಕ ಪ್ರೀತಿಗೆ, ಪುಸ್ತಕ ವ್ಯಾಮೋಹಕ್ಕೆ ಇಲ್ಲ ಬಿಟ್ಟುಬಿಟ್ಟಿದ್ದೆ ನಾನು. ಮಧ್ಯದಲ್ಲಿ 2002ಕ್ಕೆ ನಾನು ಬೆಂಗಳೂರಿಗೆ ಬಂದೆ. 30 ರೂಪಾಯಿ ಇಟ್ಕೊಂಡು ಬಂದೆ ನಾನು. ಬೆಂಗಳೂರು ಬಂದ ಮೇಲೆ ಇಲ್ಲಿ ಭಾಳ ಕಷ್ಟಗಳನ್ನು ಅನುಭವಿಸಿದ್ವಿ. 3 ವರ್ಷ ಫುಟ್ಪಾತ್ ಮೇಲೆ ಮಲಗಿದ್ದೆ ನಾನು. ಹೌದು ಸರ್. ಸೊ ಅದು ಮಲಗಿದ್ದ ಟೈಮಲ್ಲಿ ಅವ ಕೈ ಹಿಡಿದಿದ್ದು ನನಗೆ ಓದೆ. ಆದರೆ 2005ರಲ್ಲಿ ನಾನು ಉದ್ಯಮವನ್ನು ಕಟ್ಟಿದೆ. 2005 ಫೆಬ್ರವರಿ 21ಕ್ಕೆ ಒಂದು ಕಂಪ್ನಿ ಶುರು ಮಾಡಿದ ಮೇಲೆ ನಾನು ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಕಂಪ್ನಿ ಕಡೆಗೆ ಹೋಯಿತು. ಸೊ 2005ರಿಂದ ಒಂದು 2018-19 ತನಕ ಬರೀ ನ್ಯೂಸ್ ಪೇಪರ್ ಓದೋದಷ್ಟೇ ನನ್ನ ಕೆಲಸ ಆಗಿತ್ತು. 19 ತನಕ ಓದು ಅಂದರೆ ನನ್ನ ಪಾಲಿಗೆ ನ್ಯೂಸ್ ಪೇಪರ್ ಅಷ್ಟೇ. ಸೊ ಓದನ್ನು ಬಿಟ್ಟಿದೆ. ಯಾಕಂದರೆ ನನಗೊಂದು ನಂಬಿಕೆ ಇತ್ತು, ಕನ್ನಡಿಗ ಗಟ್ಟಿಯಾದರೆ ಕನ್ನಡ ಗಟ್ಟಿಯಾಗುತ್ತೆ ಅಂತ. ಸೊ ಆ ಕಾರಣಕ್ಕೋಸ್ಕರ ನಾನು ಸಂಸ್ಥೆ ಕಟ್ಟಿ ನಾನು ಗಟ್ಟಿಯಾದಾಗ ನಾನು ಸುತ್ತಮುತ್ತ ಒಂದಷ್ಟು ಜನರನ್ನ ಸೇರಿಸ್ಕೊಂಡು ಅಂತೇಳಿ ಕನ್ನಡಿಗರನ್ನೇ ಕರೆದು ಉದ್ಯೋಗ ಕೊಡೋಂಗಾಯಿತು. ಸೊ ನಮ್ಮ ಆಫೀಸಲ್ಲಿ ನನ್ನ ಬದುಕಲ್ಲಿ ಕನ್ನಡವೇ ಇರೋ ಥರ ನೋಡ್ಕೊಳ್ಳೋಂಗಾಯಿತು. ಸೊ ಆ ಕಾರಣಕ್ಕೋಸ್ಕರ ನಾನು ಉದ್ಯಮ ಕಡೆ ಗಮನ ಕೊಟ್ಟೆ. ಆದರೆ 2020ರಲ್ಲಿ ಕೊರೋನಾ ಬಂತಲ್ಲ, ಆಗ ಕೆಲಸ ಇಲ್ಲದೆ ಆಗೋಯ್ತು ಇದ್ದಕ್ಕಿದ್ದಂಗೆ. ಬಿಸ್ನೆಸ್ ಇದೆ ಬಟ್ ಹೋಗಂಗಿಲ್ಲ, ಮಾಡಂಗಿಲ್ಲ, ಮನೇಲಿ ಏನು ಮಾಡಬೇಕು. ಮನೇಲಂತೂ ಎಲ್ಲೇ ಹೋದರೂ ಕೂಡ ಕನ್ನಡ ಕಾರ್ಯಕ್ರಮಗಳು ತಪ್ಪಿಸ್ತಾ ಇರಲಿಲ್ಲ. ಹೋಗ್ತಿದ್ದೆ, ಭಾಷಣ ಕೇಳಿ ಬರ್ತಿದ್ದೆ, ಬರೋ ಒಂದು ಪುಸ್ತಕ ಇಟ್ಕೊ ಬರ್ತಿದ್ದೆ. ಆ ಥರದ ಪುಸ್ತಕ ಒಂದು 2000 ಪುಸ್ತಕ ಇದೆ ನನ್ನ ಹತ್ರ. ಸರಿ ಓದೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಪುಸ್ತಕನ ಓದ್ತಾ ಹೋದೆ. ಓದಿದಾದ್ಮೇಲೆ ಆಯಾ ಲೇಖಕರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಚೆನ್ನಾಗಿತ್ತು ಸರ್, ಇದರಲ್ಲಿ ಈ ವಿಷಯ ಚೆನ್ನಾಗಿತ್ತು ಹಾಗೆ ಅಂತ. ವಿಮರ್ಶೆ ಅಲ್ಲ, ಮೆಚ್ಚುಗೆ. ಆವಾಗ ನಾನು ಹೀಗೆ ಮಾತನಾಡ್ತಾ ಕೆಲವರು ಕೇಳ್ತಿದ್ದೆ ದೊಡ್ಡ ದೊಡ್ಡ ಲೇಖಕರಿಗೆ, ಸರ್ ಇದೆಷ್ಟು, ಒಂದು 10,000 ಹೋಯ್ತಾ ಸರ್, ಒಂದು 20,000 ಹೋಯ್ತು ಸರ್, 1,00,000 ಹೋಯ್ತಾ ಸರ್ ಅಂತ. ಹೋಗ್ರಿ ಶ್ರೀನಿವಾಸ್, ಎಲ್ಲಿದ್ದೀರಿ, 300 ಪ್ರತಿ ಹೋದರೆ ಹೆಚ್ಚು. ಆಗ ನನಗೆ ಟ್ರಿಗರ್ ಆಗಿತ್ತು. ಕೊರೋನಾದಲ್ಲಿ ಈ ವಿಷಯ ಗೊತ್ತಾಯಿತು, ಸಾಹಿತ್ಯ ಲೋಕ ಬರೀ 300 ಪ್ರತಿಗಳನ್ನು ಪ್ರಿಂಟ್ ಮಾಡಿ ಇದು ಮಾಡ್ತಿದೆ ಅಂತ. ಸೊ ಯಾಕೆ
ಕೈ ಹಾಕಬಾರ್ದು ಅಂತ 2020 ಕೊರೋನಾ ಟೈಮಲ್ಲಿ ಹುಟ್ಟಿದ ಐಡಿಯಾ. 21, 22 ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನು ಯಾವುದೇ ಕೆಲಸವನ್ನು ಯೋಚನೆ ಮಾಡೋದಕ್ಕಿಂತ 100 ಸಲ ಮುಂದೆ ಯೋಚನೆ ಮಾಡಿರ್ತೀನಿ. ಮತ್ತು ಶುರು ಮಾಡಿದ ಮೇಲೆ ನಿಲ್ಲಿಸಲ್ಲ. ಅದು ಸೋಲೋ ಗೆಲುವು ಅದು ಬೇರೆ ವಿಷಯ, ಬಟ್ ಅದೊಂದು ಎಂಡ್ ಆಗಿಬಿಡ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಸೊ 2022 ಜೂನ್ಗೆ ಇದೇ ಕಿಚ್ಚ ಸುದೀಪ್ ಅವರನ್ನು ಕರೆದು ವೀರಲೋಕ ಅನ್ನೋಂಥ ಒಂದು ಸಂಸ್ಥೆಯನ್ನು ಶುರು ಮಾಡಿದೆ. ಅಲ್ಲಿಂದ ಆಚೆ ನಡೆದಿದ್ದು ಇತಿಹಾಸ. ಭಾಳ ದೊಡ್ಡ ಬದಲಾವಣೆಗಳಾದವು ಸಾಹಿತ್ಯ ಲೋಕದಲ್ಲಿ. ಭಾಳಷ್ಟು ಜನ ವೀರಲೋಕ ಪ್ರಕಾಶನದಿಂದ ಬರ್ತಕ್ಕಂಥ ಪುಸ್ತಕಗಳನ್ನ ತುಂಬ ಪ್ರೀತಿಯಿಂದ ನೋಡ್ತಾರೆ. ನೀವು ಎಲ್ಲೋ ಒಂದು ಕಡೆಗೆ ಪುಸ್ತಕ ಸಂತೆ ಮಾಡ್ತೀರಿ, ಇನ್ನೊಂದೆಲ್ಲ ಕೂಡ ಪುಸ್ತಕದ ಹಬ್ಬನೇ ಸಂತೆ ಮಾತ್ರ ಭಾಳ ದೊಡ್ಡದು. ಅದು ಹೌದು, ಅದು ಒಂದು 2 ಲಕ್ಷ ಜನ ಸೇರಿದರು. ಹೌದು, ಅದು ಕನ್ನಡ ಸಾಹಿತ್ಯ ಲೋಕದಲ್ಲಿ 2000 ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಆ ಥರದ್ದೊಂದು ಪುಸ್ತಕ ದಾಖಲೆಯಾಗಿ ಉಳಿತದೆ. ಹೌದು, ಇವತ್ತಿಗೂ ಅದು 3 ಕೋಟಿ ಅಷ್ಟು ಪುಸ್ತಕ ಮಾರಾಟ ಆಯಿತು. ಕರೆಕ್ಟ್. ಅದು ಸಾಹಿತ್ಯ ಸಮ್ಮೇಳನಕ್ಕಿಂತ ಹೆಚ್ಚು. ಸೊ ಯಾಕಂದರೆ ನಾವು ಬರೀ ಓದುಗರನ್ನು ಗೌರವಿಸಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಆಗಿತ್ತು. ಈಗ ನೋಡಿ, ಎಲ್ಲೋ ಒಂದು ಹೋಟೆಲ್ಗೆ ಹೋಗ್ತೀವಲ್ಲ, ಸರಿ, ಯಾವುದೋ ಒಂದು ಬೀದಿಗೆ ಹೋದರೆ ನಿಮಗೆ ಎದುರುಗಡೆ ಒಂದು ಹೋಟೆಲ್ ಕಾಣುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿ ಕಾಣುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಆಸ್ಪತ್ರೆ ಕಾಣುತ್ತೆ, ಒಂದು ಮಾಲ್ ಕಾಣುತ್ತೆ, ಒಂದು ಥಿಯೇಟ್ರ್ ಕಾಣುತ್ತೆ, ಪೆಟ್ರೋಲ್ ಬಂಕ್ ಕಾಣುತ್ತೆ, ನಿಮ್ಗೆ ಏನು ಬೇಕೋ ಎಲ್ಲ ಕಾಣುತ್ತೆ. ಪುಸ್ತಕದ ಅಂಗಡಿ ಕಾಣುತ್ತಾ ಅಂತ ನನ್ನ ಪ್ರಶ್ನೆ. ಕರೆಕ್ಟ್. ಇಲ್ವೇ? ಕಾಣಲ್ಲೇ. ಯಾಕೆ ಕಾಣಲ್ಲ ಅಂದರೆ ನಾವು ಅದಕ್ಕೆ ಆದ್ಯತೆಯೇ ಕೊಟ್ಟಿಲ್ಲ. ಈ 15-20 ವರ್ಷದಲ್ಲಿ ಅದು ಕೂಡ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ನಾವು ಅಂದ್ಕೊಂಡಿಲ್ಲ, ನಮ್ಮ ಮಕ್ಕಳಿಗೂ ತೋರಿಸಿಲ್ಲ. ಸೊ ಯಾವುದು ಕಣ್ಣು ಕಾಣುತ್ತೋ ಅದಷ್ಟೇ ಚಾಲ್ತಿಯಲ್ಲಿರುತ್ತೆ. ನೋಡ್ಕೊಳ್ಳಿ, ಈಗ ಕೋಲ್ಗೇಟು ನಮ್ಗೆ ಗೊತ್ತಿಲ್ವ? ಅದು ಕೋಲ್ಗೇಟು ಪೆಪ್ಸಿಡೆಂಟ್ ಎಲ್ರಿಗೂ ಗೊತ್ತಿದೆ ತಾನೆ. ಆದರೂ ಇವತ್ತಿಗೂ ಅವ್ರ ಅಡ್ವರ್ಟೈಸ್ ಕೂಡ ನಿಲ್ಲಿಸಿಲ್ಲ. ಯಾಕೆ ಅಂದರೆ ಅದು ಜನರ ಮನಸ್ಸಲ್ಲಿ ಹಾಗೆ ಇರಬೇಕು. ಯಾವತ್ತೂ ಕೂಡ ತಾನು ಸ್ಪರ್ಧೆಯಲ್ಲಿ ಇರಬೇಕಂದ್ರೆ ಅದು ಕಾಣ್ತಾ ಇರಬೇಕು ಅನ್ನೋಂಥದ್ದು. ನಾವೇನು ಮಾಡಿದ್ವಿ, ಕನ್ನಡ ಪುಸ್ತಕಗಳನ್ನು ಕಾಣದಂತಲೇ ಮಾಡಿಬಿಟ್ವಿ. ಆ ಕಾಣದಂತೆ ಮಾಡಿದ ಕಾರಣಕ್ಕೆ ಓದುಗರು ಶಿಫ್ಟ್ ಆದರು. ಓದುಗರಿಲ್ಲ ಅಂತಲ್ಲ, ಅವರು ಶಿಫ್ಟ್ ಆದರು. ಬೇರೆ ಇಂಗ್ಲೀಷ್ಗೂ ಅಥವಾ ಮತ್ತಾವುದಕ್ಕೂ ಶಿಫ್ಟ್ ಆದರು. ಪಾಡ್ಕಾಸ್ಟ್ಗಳು ಕೇಳೋಕ್ಕೆ ಶುರು ಮಾಡಿಕೊಂಡ್ರು, ಈ ಬುಕ್ಸನ್ನು ಓದೋಕ್ಕೆ ಶುರು ಮಾಡಿಕೊಂಡ್ರು, ಆಡಿಯೋ ಬುಕ್ಸನ್ನು ಕೇಳೋಕ್ಕೆ ಶುರು ಮಾಡಿಕೊಂಡ್ರು, ಅಥವಾ ಇಂಗ್ಲೀಷಿಗೆ ಶಿಫ್ಟ್ ಆದರು. ಸೊ ಯಾಕಂದರೆ ಈಗ ಒಂದು ಪುಸ್ತಕ ಬೇಕು ಅಂತಂದರೆ, ನನಗೆ ಹೊಟ್ಟೆ ಹಸ್ತಿದೆ ಅಂತಂದರೆ ನನಗೆ ಇಮ್ಮಿಡಿಯೇಟಾಗಿ 2 ನಿಮಿಷದಲ್ಲಿ ನಾನು ಏನಾದ್ರು ತಿನ್ಬೋದು, ಇಲ್ಲಿ ನನಗೆ ಅವಕಾಶ ಇದೆ. ಇದು ಹಸ್ತಿದೆ ಅಂತಂದರೆ ನಾನು ಗಾಂಧಿನಗರ, ಗಾಂಧಿ ಬಜಾರ್ಗೂ ಹೋಗ್ಬೇಕು, ಸ್ವಪ್ನಾಗ ಹೋಗ್ಬೇಕು, ಇಲ್ಲಿ ಕೂಡ ಹೋಗ್ಬೇಕು ಅಲ್ವಾ? ಎಸ್. ಸೊ ಈ ಕಾರಣಕ್ಕೆ ಇದರ ಹಸಿವನ್ನು ನೀಗಿಸೋದು ಹೇಗೆ ಅಂದರೆ ಇದನ್ನು ಗೌರವಿಸಬೇಕು ಅಂತ. ಅದಕ್ಕೆ ಕನ್ನಡಿಗ ನಿರುವಡಿಯೇ ಕನ್ನಡ ಪುಸ್ತಕ ಅಂತ ಹೇಳಿ ಹೋಟೆಲ್ ಮುಂದೆ, ಥಿಯೇಟ್ರ್ ಮುಂದೆ, ಬಟ್ಟೆ ಅಂಗಡಿ ಮುಂದೆ ಎಲ್ಲ ಸ್ಟ್ಯಾಂಡರ್ಡ್ಲಿಟ್ಟು ಕನ್ನಡ ಪುಸ್ತಕ ನೀಡೋಕ್ಕೆ ಶುರು ಮಾಡಿದೆ. ಸೊ ಪ್ರತಿ ಭಾನುವಾರ ಹೋಟೆಲ್ ಮುಂದೆ ಇವತ್ತು ಕೂಡ ಸುಮಾರು ಒಂದು 20 ಕಡೆ ಸ್ಟಾಲ್ಗಳನ್ನು ಹಾಕ್ತೀವಿ. ಸೊ ಕನ್ನಡ ಪುಸ್ತಕಗಳಿಗೆ ಒಂದು ವೆಬ್ಸೈಟ್ ಮಾಡಿದ್ದೀವಿ. ಒಂದು 10,000 ಪುಸ್ತಕ ಒಂದೇ ಕಡೆಗಿದೆ. ಫೋನ್ ಮಾಡಿದ್ರೆ ನಿಮಗೆ 2 ದಿವಸದಲ್ಲಿ ಪುಸ್ತಕ ಕಳಿಸ್ತೀವಿ. ಬೆಂಗಳೂರಲ್ಲಿ ಫಾಸ್ಟ್ ಡೆಲಿವರಿ ಬೇಕಂದರೆ ಅದು ಕೂಡ ಅವೈಲೇಬಲ್ ಇದೆ. ಬುಕ್ ಬಾಯ್ ಅಂತ ಬಿಟ್ಟು ಮಾಡಿದ್ದೀವಿ. ಸೊ ಕೆಲವು ಕಾರ್ಪೊರೇಟ್ ಕಂಪ್ನಿಗಳ ಜೊತೆಗೆ ಟೈಅಪ್ ಆಗಿದ್ದೀವಿ, ಮಾರ್ಕೆಟಿಂಗ್ ಸಂಬಂಧಪಟ್ಟ ಹಾಗೆ. ಲೇಖಕರನ್ನು ಸ್ಟಾರ್ಗಳು ಅನ್ನೋ ಥರ ಬಿಂಬಿಸಿದ್ದೇವೆ. ಕರೆಕ್ಟ್. ಸಿನಿಮಾದವರು, ರಾಜಕಾರಣಿಗಳು ಇವ್ರನ್ನ ಮಾತ್ರ ನಾವು ಮೆರೆಸುವಂತಹ ಸಂದರ್ಭದಲ್ಲಿ, ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಮಾತ್ರ ಸೆಲೆಬ್ರಿಟಿಗಳು, ನಮ್ಮ ಸೆಲೆಬ್ರಿಟಿಗಳು. ಸೊ ಇವರು ನನ್ನ ಸೆಲೆಬ್ರಿಟಿ. ಯಾಕಂದರೆ ಇವರು ಸಮಾಜಕ್ಕೆ ಒಂದು ದಿಕ್ಕು ತೋರಿಸ್ತಾರೆ, ಸರಿ ತಪ್ಪನ್ನು ಹೇಳ್ತಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಇವರು ಭಾವುಕವಾಗಿಯೋ ಅಥವಾ ಬಾಲಿಶವಾಗಿಯೋ ಇರಲ್ಲ, ಒಂದು ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಆ ಕಾರಣಕ್ಕೋಸ್ಕರ ಇವರು ಸಮಾಜದ ಆಸ್ತಿ ಆಗಬೇಕು ಅಂತ ಹೇಳಿ ಅವರನ್ನು ಸೆಲೆಬ್ರಿಟಿ ಅಂತ ಹೇಳಿ ಕರೆದು ಅವರಿಗೆ ಕಟೌಟ್ಗಳನ್ನು ಹಾಕಿ ಸಿನಿಮಾ ಆಡಿಯೋ ಬಿಡುಗಡೆಗಿಂತ ಜೋರಾಗಿ ಮಾಡಿದ್ವಿ. ಪುಸ್ತಕ ಬಿಡುಗಡೆಗೆ 50 ಜನ ಸೇರ್ತಿದ್ದ ಕಡೆಗೆ 1,000-2,000 ಜನ ಸೇರೋದಾಯಿತು. ಸೊ ಇದೆಲ್ಲವೂ ಕೂಡ ಕನ್ನಡ ಪುಸ್ತಕದ ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೆಚ್ಚಿನ ಜನ ಓದಲಿಕ್ಕೆ ಶುರು ಮಾಡಿದರು, ಮತ್ತು ಹೆಚ್ಚಿನ ಜನ ಬರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ತುಂಬ ಜನ ನಮ್ಮ ಕನ್ನಡ ಪುಸ್ತಕ ಕಾರ್ಯಕ್ರಮಗಳಿಗೆ ಬಂದು ಹೋದಂಥವರು ನನಗೆ ಕನಿಷ್ಠ ಒಂದು 10 ಜನ ಆದರೂ, ಸರ್ ನಾನು ಬರಿಬೋದಾ, ನನ್ನ ಹತ್ರ ಇಷ್ಟಿದೆ ಅಂತ ಕೇಳ್ತಾರೆ. ಅದೊಂದು ಪಾಸಿಟಿವ್ ಎನರ್ಜಿನ ಅವರಲ್ಲಿ ಹುಟ್ಟಾಕಿ ಕಳಿಸ್ತೀವಿ. ಮೊದಲು ಪುಸ್ತಕ ಬಿಡುಗಡೆ ಅಂದರೆ ಅರ್ಧ ಗಂಟೆ 1 ಗಂಟೆ ಒಬ್ಬೊಬ್ಬರು ಭಾಷಣ ಇರ್ತಿತ್ತು. 3 ಗಂಟೆ ಮಾತನಾಡಿ ಕೊರೆದು ಆಮೇಲೆ ಇನ್ನೊಂದು ಸಲ ಅಲ್ಲಿಗೆ ಬರಬಾರ್ದು ಯಾರು ಕೂಡ, ಆ ಥರ ಭಯ ಇಡಿಸಿ ಕಳಿಸ್ಬಿಡ್ತಿದ್ರು. ನಾನು ಅದನ್ನು ಕಟ್ ಮಾಡಿದೆ ನಾನು. ಕರೆಕ್ಟ್. ಸೊ ನೀವು ಪುಸ್ತಕದ ಬಗ್ಗೆ ನೀವು 3/4 ಗಂಟೆ ಮಾತಾಡ್ಬಿಟ್ರೆ ಅದನ್ನು ನೀವು ಹೋದರೆ ನೀವು ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಅದು ಇಲ್ಲಿಗೆ ಹೋಗಲ್ಲ. ಓದ್ಬಿಟ್ಟಾಗ ಅವ್ರು ಏನು ಹೇಳ್ತಿದ್ರೆ ನಮ್ಗೆ ಅರ್ಥವಾಗುತ್ತೆ. ಪುಸ್ತಕ ಓದೋಕ್ಕೂ ಮುಂಚೆ ಅಷ್ಟು ಪೋಸ್ಟ್ ಮಾರ್ಟಮ್ ಬೇಕಾಗಿಲ್ಲ ಅಂತ ಹೇಳಿ ನಾನು ಅದನ್ನು ಸಂಕ್ಷಿಪ್ತ ಮಾಡಿದೆ. 3 ನಿಮಿಷಕ್ಕೆ ಪುಸ್ತಕ ಪರಿಚಯವನ್ನು ಮಾಡಿಸೋದು ನಿಲ್ಲಿಸಿದೆ. ಅದ್ರ ಬದಲು ಟ್ರೈಲರ್ ಒಂದು ಪ್ರೋಮೋ ಥರ ಮಾಡಿ ಆ ಪುಸ್ತಕ ಪರಿಚಯವನ್ನು
ಸಿನಿಮಾದ ಟೀಸರ್ ಹೇಗೆ ಬರುತ್ತೋ ಟ್ರೈಲರು ಆ ಥರದ್ದೊಂದು ಪುಸ್ತಕಕ್ಕೊಂದು ಟೀಸರ್ ಮಾಡಿಸಿ ಪ್ರೋಮೋ ಮಾಡಿಸಿ ಅದನ್ನು ರಿಲೀಸ್ ಮಾಡಿಸಿ ಹೀಗೆ ವಿಶೇಷವಾಗಿ ಪುಸ್ತಕ ಬಿಡುಗಡೆಗಳು ಒಂದು ಸ್ವಲ್ಪ ತಾರಮೆರಗನ್ನು ಪಡ್ಕೊಂಬಿಟ್ಟು ಇದೆಲ್ಲವೂ ಕೂಡ ಒಂದು ವಿಶೇಷತೆಗಳು. ಪ್ಲ್ಯಾನ್ ಪ್ರಕಾರನೇ ಇವೆಲ್ಲವನ್ನು ಮಾಡಿದ್ವಿ ಹೀಗೆ ಆಗಬೇಕು ಅಂತ ಹೇಳಿ. ಸೊ ಅದರಲ್ಲಿ ಕೆಲವು ಗೆದ್ದಿದ್ದಾವೆ, ಕೆಲವು ಸೋತಿದ್ದಾವೆ, ಆದರೆ ಪ್ರಯತ್ನ ಮಾತ್ರ ನಿರಂತರವಾಗಿದೆ. ಪುಸ್ತಕಕ್ಕೆ ಒಂದು ರೀತಿ ಗ್ಲಾಮರ್ ಟಚ್ ಕೊಟ್ಟಂಥವ್ರು ಶ್ರೀನಿವಾಸ್, ಇದನ್ನು ಒಪ್ಕೋತೀರಾ? ನೀವು ಹೇಳ್ತಾ ಇದ್ದೀರಲ್ವ, ಬಿಡ ಪ್ರಯತ್ನ ಪಟ್ಟೆಲ್ಲ ಸದೇ ಹೇಳಿದ್ನಲ್ಲ, ಹೀಗೆಲ್ಲ ನಾನು ಒಂದಷ್ಟು ಅದಕ್ಕೆ ತಾರಮೆರಗು ಕೊಡಬೇಕು ಅಂತ ಅಂದ್ಕೊಂಡೆ. ಆ ಕೆಲಸಗಳನ್ನು ಮಾಡಿದೆ. ಬಟ್ ನನ್ನಿಂದ ಅದು ಆಯ್ತಾ ಇಲ್ಲ ಅನ್ನೋಂಥದ್ದು ಕನ್ನಡಿಗರು ಹೇಳಬೇಕು. ಬಟ್ ಪ್ರಯತ್ನವನ್ನಂತೂ ಅದೇ ದೃಷ್ಟಿಕೋನದಲ್ಲೇ ಮಾಡಿದ್ದು. ಪುಸ್ತಕಗಳಿಗೆ ತಾರಮೌಲ್ಯ, ಸ್ಟಾರ್ ವ್ಯಾಲ್ಯೂ ಸಿಗಬೇಕು ಅಂತಲೇ ಮಾಡಿದ್ದು. ಸೊ ಅದೇ ರೀತಿಯಲ್ಲೇ ಅವರ ಬಿಡುಗಡೆಯಿಂದ ಹಿಡ್ಕೊಂಡು ಅದರ ಪ್ರಚಾರವನ್ನು ಕೂಡ ಪುಸ್ತಕ ಬಿಡುಗಡೆಗೆ ಸಿನಿಮಾ ಥರ ಇಡೀ ರಾಜ್ಯ ಪೋಸ್ಟ್ ಹಾಕ್ಸ್ತವೆ ಸರ್. ಕರೆಕ್ಟ್, ಹೌದು. ಪ್ರತಿಯೊಬ್ಬರಿಗೂ ಪುಸ್ತಕ ಇದೇನಿದು ಸಿನಿಮಾದ ಯಾವ ಸಿನಿಮಾ ಪುಸ್ತಕ ಅಂತ ಕಣೋ ಹಿಂಗೆ ನೋಡ್ತಾ ಇದ್ರು. ಹಾಗೆ ಮಾಡಿದ್ದು ಅದ್ಭುತವಾಗಿ ಡಿಸೈನ್ ಮಾಡಿ ಅದು ಒಂದು ರೀತಿಯ ಸಿನಿಮಾ ಪೋಸ್ಟರ್ ರೀತಿಯಾಗಿ ಮಾಡಿದ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.